ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಯಾರ್ಯಾರು ಕಾಮೆಡ್ ಕೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದೀರಿ, ಸೊ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ, ಸೊ ಕಾಮೆಡ್ ಕೆಯ ಥರ್ಡ್ ರೌಂಡ್ ಶೆಡ್ಯೂಲ್ ಏನಿದೆ ಅದು ಸ್ವಲ್ಪ ರಿವೈಸ್ಡ್ ಆಗಿದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಸೊ ಈ ಕೇಸಲ್ಲಿ ಕಾಮೆಡ್ ಕೆ ಸೆಕೆಂಡ್ ರೌಂಡ್ ತನಕ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ, ನೀವೇನಾದರೂ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದರೆ, ಸೊ ದೇ ಹ್ಯಾವ್ ಗಿವನ್ ದ ಟೈಮ್ ಫ್ರಾಮ್ 1st September to 3rd September. ಸೊ ಇದಕ್ಕೆ ಅವರು ಕೊಟ್ಟಿರುವಂತಹ ರೀಸನ್ ಏನು ಅಂತ ಅಂದರೆ, ಸೊ ಈಗ KCETಯ ರಿಸಲ್ಟ್ ಏನಿದೆ ಅದು ಸೆಪ್ಟೆಂಬರ್ 1ಕ್ಕೆ ಬರ್ತದೆ. ಆ ಸೆಪ್ಟೆಂಬರ್ 1ರ ರಿಸಲ್ಟ್ನ ನೋಡಿಕೊಂಡು ಸೆಪ್ಟೆಂಬರ್ 3ರ ಒಳಗಾಗಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಸೊ ನೀವು KCETಯ ಒಂದು ಅಲಾಟ್ಮೆಂಟನ್ನು ಕಾಮೆಡ್ ಕೆ ಆಫೀಸಿಗೆ ಹೋಗ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಿದರೆ, ಸೊ ದೇ ಆರ್ ಗೋಯಿಂಗ್ ಟು tell you about cancellation procedure. ಸೊ ಬಟ್ ಇದರಲ್ಲಿ ಒಂದು ಪಾಯಿಂಟ್ ಅಂತ ಅಂದರೆ, ಕಾಮೆಡ್ ಕೆ ಅವರು ಮೊದಲು ಏನು ಹೇಳಿದರು ಅಂತ ಅಂದರೆ, KCETಯ ಅಥವಾ KEAಯ ಸೆಕೆಂಡ್ ರೌಂಡ್ ಬಂದ ಮೇಲೆ, ಸೆಕೆಂಡ್ ರೌಂಡ್ ರಿಸಲ್ಟಿನ ಆಧಾರದ ಮೇಲೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಕಂಪ್ಲೀಟ್ ಫೀಸನ್ನು ವಾಪಸ್ ಕೊಡ್ತೀವಿ ಮತ್ತು ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಅಂತೇಳಿ. ಬಟ್ ಈಗ ನೋಡಿದರೆ ಕಾಮೆಡ್ ಕೆದವರು ರೌಂಡ್ 2 ಮುಗಿದ ತಕ್ಷಣ, ಅಂದರೆ ರೌಂಡ್ 3ಕ್ಕಿಂತ ಮುಂಚೆನೆ ಪ್ಲಸ್ ಕಾಮೆಡ್ ಕೆಯ ರೌಂಡ್ 2ಕ್ಕಿಂತ ಮುಂಚೆನೆ ಈ ಒಂದು ಆಪ್ಷನ್ಸ್ ಅನ್ನು ಕೊಡ್ತಾ ಇರುವಂಥದ್ದು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ಈಗ ನಾನೇ ಒಬ್ಬ ವಿದ್ಯಾರ್ಥಿ CETಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಆಲ್ರೆಡಿ ಕಾಮೆಡ್ ಕೆದಲ್ಲಿ ಸೀಟ್ ಸಿಕ್ಕಿದೆ, ಬುಕ್ ಮಾಡಿದ್ದೀನಿ, CET ರೌಂಡ್ 1ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ಐ ನೋ ದ್ಯಾಟ್ in round 1 I may not get good college, so I want to go to the second round. ಸೊ ನಾನು ಸೆಕೆಂಡ್ ರೌಂಡ್ ಹೋಗಬೇಕು ಅಂತ ಅಂದರೆ, ಸೊ ಅದಕ್ಕಿಂತ ಮುಂಚೆನೇ ಆ ಫಸ್ಟ್ ರೌಂಡ್ ಇದು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ತೊಗೊಂಡು ಬಂದು ನಾನು ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋದೆ ಅಂದರೆ, ಸೆಕೆಂಡ್ ರೌಂಡಲ್ಲಿ ನನಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ. ಆವಾಗ ಕಾಮೆಡ್ ಕೆ ಕ್ಲಾಸ್, ನಮ್ಮ ಕಾಮೆಡ್ ಕೆ ಒಂದು ಕಾಲೇಜ್ ನಮಗೆ ಬೇಕಾಗಿತ್ತು ಅಂತ ಅಂದರೆ ವಾಟ್ ಐ ಹ್ಯಾವ್ ಟು ಡೂ? ಸೊ ದಯವಿಟ್ಟು ಕಾಮೆಡ್ ಕೆದವರಿಗೆ ರಿಕ್ವೆಸ್ಟ್ ಇಷ್ಟೇ, ಸೊ ಈ ಒಂದು ಸೀಟ್ ಕ್ಯಾನ್ಸಲೇಷನ್ ಈಗ ಕೊಟ್ಟಿದ್ದೀರಿ, ಇದು ಕರೆಕ್ಟೇ ಫಸ್ಟ್ ರೌಂಡ್ ಆದಮೇಲೆ. ಇದೇ ರೀತಿ KCETಯ ಸೆಕೆಂಡ್ ರೌಂಡ್ ಆದ ಮೇಲೂ ಕೂಡ ಇನ್ನೊಂದು ಅವಕಾಶವನ್ನು ಕೊಡಿ, ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್, ವಿ ವಿಲ್ ಗೆಟ್ ದ ಹೆಲ್ಪ್ ಫ್ರಮ್ ದಟ್ ಒನ್. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿರುವಂಥದ್ದು, ಲಾಸ್ಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಆಸ್ ನೋಟಿಫೈಡ್ ಬೈ AICTE is 15/9, September 15. ಬಟ್ ಗೊತ್ತಿರಲಿ, KE ಅವರು ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಮಾಡ್ತಾ ಇರೋದ್ರಿಂದ ಸೆಪ್ಟೆಂಬರ್ 15ರ ಒಳಗಾಗಿ KE ಅವರಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ಸೆಕೆಂಡ್ ರೌಂಡ್ MCCಯ ಫೈನಲ್ ರಿಸಲ್ಟ್ ಬರಬೇಕು, ಅದು ಬಂದ ಮೇಲೇನೆ KEಯ ಫೈನಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕು. ಸೊ ಅದಕ್ಕೆ ಇವಿಷ್ಟೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಗಳಿವೆ. ಬಟ್ ಡೇಟ್ಸ್ ನಾನು ಹೇಳ್ತಾ ಹೋಗ್ತೀನಿ. ರೌಂಡ್ 3 ಎಡಿಟ್ ಚಾಯ್ಸ್ ಫುಲ್ಲಿಂಗ್ 4ನೇ ಸೆಪ್ಟೆಂಬರಿಂದ 6ನೇ ಸೆಪ್ಟೆಂಬರ್ವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ರೌಂಡ್ 3 ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು 4 ಗಂಟೆ 9ನೇ ಸೆಪ್ಟೆಂಬರ್ ಅಲಾಟ್ ಆಗ್ತದೆ. ಸೊ ಅದಾದಮೇಲೆ 12ನೇ ಸೆಪ್ಟೆಂಬರ್ ತನಕ ನಿಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಡಿಸಿಷನ್ ಮೇಕಿಂಗ್ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ರಿಪೋರ್ಟಿಂಗ್ ಟು ದ ಕಾಲೇಜ್ ಏನಿದೆ ಅದು 14ನೇ ಸೆಪ್ಟೆಂಬರ್ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಮಾಡಿಕೊಳ್ಳಬೇಕು. ಸೊ ಇದಿಷ್ಟು ರಿವೈಸ್ಡ್ ರೌಂಡ್ 3 ಶೆಡ್ಯೂಲ್. ಬಟ್ ಈಗ ಯಾರ್ಯಾರಿಗೆ KCETಯಲ್ಲಿ KCET ಅದು KEA ಕೌನ್ಸಿಲಿಂಗಲ್ಲಿ ಸೀಟ್ ಸಿಗ್ತದ, ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಸೊ ಕಾಮೆಡ್ ಕೆದವರು ನಿಮಗೆ 1ನೇ ತಾರೀಕು ಸಂಜೆ 6 ಗಂಟೆಯಿಂದ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆಯವರೆಗೆ ಕೊಟ್ಟಿರುವಂಥದ್ದು. ಇದು ರಿವೈಸ್ಡ್ ಶೆಡ್ಯೂಲ್ ಆಫ್ ಕಾಮೆಡ್ ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.